ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿ ಸೆಕೆಂಡ್ ಪಿಯುಸಿಯಲ್ಲಿ ಹೆಚ್ಚು ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಮ್ಮಿ ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಯಾವ ಜಿಲ್ಲೆಯ ಪ್ರದರ್ಶನ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಉಡುಪಿ. ಈ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆದ ಒಟ್ಟು ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 93.90% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದಹಾಗೆ ಕಳೆದ ವರ್ಷ 2ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಏರಿಕೆ ಕಂಡು ಮೊದಲ ಸ್ಥಾನ ಅಲಂಕರಿಸಿದೆ. ನಂಬರ್ 2, ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ 93.57% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ ಮೊದಲ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಕುಸಿದು 2ನೇ ಸ್ಥಾನದಲ್ಲಿದೆ. ನಂಬರ್ 3, ಬೆಂಗಳೂರು ನಗರ. ಈ ಜಿಲ್ಲೆಯಲ್ಲಿ 84.33% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 6ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 3 ಸ್ಥಾನ ಏರಿಕೆ ಕಂಡು 3ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 4, ಕೊಡಗು. ಈ ಜಿಲ್ಲೆಯಲ್ಲಿ 83.84% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 5ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಏರಿಕೆ ಕಂಡು 4ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 5, ಉತ್ತರ ಕನ್ನಡ. ಈ ಜಿಲ್ಲೆಯಲ್ಲಿ 82.93% ಮಕ್ಕಳು ತೇರ್ಗಡೆ ಹೊಂದಿದ್ದಾರೆ. ಕಳೆದ ವರ್ಷ 4ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಕುಸಿತ ಕಂಡು 5ನೇ ಸ್ಥಾನದಲ್ಲಿದೆ. ನಂಬರ್ 6, ಶಿವಮೊಗ್ಗ. ಈ ಜಿಲ್ಲೆಯಲ್ಲಿ 79.91% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 7ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಏರಿಕೆ ಕಂಡು 6ಕ್ಕೆ ಬಂದಿದೆ. ನಂಬರ್ 7, ಬೆಂಗಳೂರು ಗ್ರಾಮಾಂತರ. ಈ ಜಿಲ್ಲೆಯಲ್ಲಿ 79.70% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 9ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 7ಕ್ಕೆ ಬಂದಿದೆ. ನಂಬರ್ 8, ಚಿಕ್ಕಮಗಳೂರು. ಈ ಜಿಲ್ಲೆಯಲ್ಲಿ 79.56% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷವೂ ಈ ಜಿಲ್ಲೆ 8ನೇ ಸ್ಥಾನದಲ್ಲಿತ್ತು. ಈ ವರ್ಷವೂ 8ನೇ ಸ್ಥಾನದಲ್ಲಿದೆ. ಯಾವುದೇ ಬದಲಾವಣೆ ಇಲ್ಲ. ನಂಬರ್ 9, ಹಾಸನ. ಈ ಜಿಲ್ಲೆಯಲ್ಲಿ 77.56% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 12ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 3 ಸ್ಥಾನ ಏರಿಕೆ ಕಂಡು 9ಕ್ಕೆ ಬಂದಿದೆ. ನಂಬರ್ 10, ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯಲ್ಲಿ 75.80% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 16ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 6 ಸ್ಥಾನ ಏರಿಕೆ ಕಂಡು 10ಕ್ಕೆ ಬಂದಿದೆ. ನಂಬರ್ 11, ಮೈಸೂರು. ಈ ಜಿಲ್ಲೆಯಲ್ಲಿ 74.30% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 15ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 4 ಸ್ಥಾನ ಏರಿಕೆ ಕಂಡು 11ಕ್ಕೆ ಬಂದಿದೆ. ನಂಬರ್ 12, ಚಾಮರಾಜನಗರ. ಈ ಜಿಲ್ಲೆಯಲ್ಲಿ 73.97% ಮಕ್ಕಳು ತೇರ್ಗಡೆ ಹೊಂದಿದ್ದಾರೆ. ಕಳೆದ ವರ್ಷ 13ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ 1 ಸ್ಥಾನ ಏರಿಕೆ ಕಂಡು 12ಕ್ಕೆ ಬಂದಿದೆ. ನಂಬರ್ 13, ಮಂಡ್ಯ. ಈ ಜಿಲ್ಲೆಯಲ್ಲಿ 73.27% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 23ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ ಬರೋಬ್ಬರಿ 10 ಸ್ಥಾನ ಏರಿಕೆ ಕಂಡು 13ಕ್ಕೆ ಬಂದಿದೆ. ನಂಬರ್ 14, ಬಾಗಲಕೋಟೆ. ಈ ಜಿಲ್ಲೆಯಲ್ಲಿ 72.83% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 10ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 4 ಸ್ಥಾನ ಕುಸಿತ ಕಂಡು 14ನೇ ಸ್ಥಾನದಲ್ಲಿದೆ. ನಂಬರ್ 15, ಕೋಲಾರ. ಈ ಜಿಲ್ಲೆಯಲ್ಲಿ 72.45% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 11ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 4 ಸ್ಥಾನ ಕುಸಿದು 15ನೇ ಸ್ಥಾನದಲ್ಲಿದೆ. ನಂಬರ್ 16, ಧಾರವಾಡ. ಈ ಜಿಲ್ಲೆಯಲ್ಲಿ 72.32% ಮಕ್ಕಳು ತೇರ್ಗಡೆ ಹೊಂದಿದ್ದಾರೆ. ಕಳೆದ ವರ್ಷ 21ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 5 ಸ್ಥಾನ ಏರಿಕೆ ಕಂಡು 16ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 17,
ತುಮಕೂರು. ಈ ಜಿಲ್ಲೆಯಲ್ಲಿ 72.02% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 18ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ ಒಂದು ಸ್ಥಾನ ಏರಿಕೆ ಕಂಡು 17ಕ್ಕೆ ಬಂದಿದೆ. ನಂಬರ್ 18 ರಾಮನಗರ. ಈ ಜಿಲ್ಲೆಯಲ್ಲಿ 69.71% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 14ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 4 ಸ್ಥಾನ ಕುಸಿದು 18ನೇ ಸ್ಥಾನದಲ್ಲಿದೆ. ನಂಬರ್ 19 ದಾವಣಗೆರೆ. ಈ ಜಿಲ್ಲೆಯಲ್ಲಿ 69.45% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷವೂ ಈ ಜಿಲ್ಲೆ 19ನೇ ಸ್ಥಾನದಲ್ಲಿತ್ತು. ಯಾವುದೇ ಬದಲಾವಣೆ ಇಲ್ಲ. ನಂಬರ್ 20 ಹಾವೇರಿ. ಈ ಜಿಲ್ಲೆಯಲ್ಲಿ 67.56% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 24ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 4 ಸ್ಥಾನ ಏರಿಕೆ ಕಂಡು 20ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 21 ಬೀದರ್. ಈ ಜಿಲ್ಲೆಯಲ್ಲಿ 67.31% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 17ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 4 ಸ್ಥಾನ ಕುಸಿದು 21ಕ್ಕೆ ಹೋಗಿದೆ. ನಂಬರ್ 22 ಕೊಪ್ಪಳ. ಈ ಜಿಲ್ಲೆಯಲ್ಲಿ 67.20% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 20ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಕುಸಿದು 22ಕ್ಕೆ ಹೋಗಿದೆ. ನಂಬರ್ 23 ಗದಗ. ಈ ಜಿಲ್ಲೆಯಲ್ಲಿ 66.64% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ ಕೊನೆಯ ಸ್ಥಾನದಲ್ಲಿದ್ದ ಈ ಜಿಲ್ಲೆ 7 ಸ್ಥಾನ ಏರಿಕೆ ಕಂಡು 23ಕ್ಕೆ ಬಂದಿದೆ. ನಂಬರ್ 24 ಬೆಳಗಾವಿ. ಈ ಜಿಲ್ಲೆಯಲ್ಲಿ 66.06% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 22ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಕುಸಿದು 24ಕ್ಕೆ ಹೋಗಿದೆ. ನಂಬರ್ 25 ಬಳ್ಳಾರಿ ಮತ್ತು ವಿಜಯನಗರ. ಈ ಜಿಲ್ಲೆಗಳಲ್ಲಿ 64.41% ಮಕ್ಕಳು ತೇರ್ಗಡೆ ಹೊಂದಿದ್ದಾರೆ. ಕಳೆದ ವರ್ಷ 27ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 25ಕ್ಕೆ ಬಂದಿದೆ. ನಂಬರ್ 26 ಚಿತ್ರದುರ್ಗ. ಈ ಜಿಲ್ಲೆಯಲ್ಲಿ 59.87% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 29ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 3 ಸ್ಥಾನ ಏರಿಕೆ ಕಂಡು 26ಕ್ಕೆ ಬಂದಿದೆ. ನಂಬರ್ 27 ವಿಜಯಪುರ. ಈ ಜಿಲ್ಲೆಯಲ್ಲಿ 58.81% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 3ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ ಬರೋಬ್ಬರಿ 24 ಸ್ಥಾನ ಕುಸಿತ ಕಂಡು 27ನೇ ಸ್ಥಾನಕ್ಕೆ ಹೋಗಿದೆ. ನಂಬರ್ 28 ರಾಯಚೂರು. ಈ ಜಿಲ್ಲೆಯಲ್ಲಿ 58.75% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷವೂ ಈ ಜಿಲ್ಲೆ 28ನೇ ಸ್ಥಾನದಲ್ಲಿತ್ತು. ಯಾವುದೇ ಬದಲಾವಣೆ ಇಲ್ಲ. ನಂಬರ್ 29 ಕಲಬುರಗಿ. ಈ ಜಿಲ್ಲೆಯಲ್ಲಿ 55.70% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 26ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 3 ಸ್ಥಾನ ಕುಸಿದು 29ಕ್ಕೆ ಹೋಗಿದೆ. ನಂಬರ್ 30 ಯಾದಗಿರಿ. ಈ ಜಿಲ್ಲೆಯಲ್ಲಿ 48.45% ಮಕ್ಕಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 25ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 5 ಸ್ಥಾನ ಕುಸಿದು 30ಕ್ಕೆ ಹೋಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಬಾರಿ ಸೆಕೆಂಡ್ ಪಿಯುಸಿಯಲ್ಲಿ ಹೆಚ್ಚು ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಮ್ಮಿ ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಯಾವ ಜಿಲ್ಲೆಯ ಪ್ರದರ್ಶನ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.